ಹುಟ್ಟಿದ ದಿನವೇ 3 ಅಭಿಮಾನಿಗಳ ದಾರುಣ ಸಾವು. ಲಂಡನ್ನಲ್ಲಿದ್ದ ಯಶ್ಗೆ ಆಘಾತ ನೀಡಿದ ಅಭಿಮಾನಿಗಳ ಸಾವಿನ ಸುದ್ದಿ. ಕಿಲ್ಲರ್ ಕಟ್ಔಟ್ಗೆ ಅಭಿಮಾನಿಗಳು ಬಲಿ. ಏನಾಗಿತ್ತು? ಹಾಯ್ ಹಲೋ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ಸಿನಿಮಾ ತಾರೆಯರು ಅಂತ ಅಂದ್ರೆ ಕೋಟಿಗಟ್ಟಲೆ ಅಭಿಮಾನಿಗಳನ್ನ ಹೊಂದಿರ್ತಾರೆ. ಫೇವರೇಟ್ ಹೀರೋ, ಫೇವರೇಟ್ ಹೀರೋಯಿನ್ನ ಯಾವುದೇ ಸೆಲೆಬ್ರೇಷನ್ ಆಗಿರಲಿ, ಅಭಿಮಾನಿಗಳಿಗೆ ಹಬ್ಬ ಇದ್ದಂತೆ. ನಿದ್ದೆಗೆಟ್ಟು ಕಟ್ಔಟ್ ರೆಡಿ ಮಾಡ್ತಾರೆ, ಊಟ ಹಾಕಿಸ್ತಾರೆ, ಬ್ಲಡ್ ಡೊನೇಟ್ ಮಾಡ್ತಾರೆ. ಫೇವರೇಟ್ ಹೀರೋ ಹೆಸರಲ್ಲಿ ಹಲವು ಸಾಮಾಜಿಕ ಕೆಲಸದಲ್ಲಿ ತೊಡಗ್ತಾರೆ ಅಭಿಮಾನಿಗಳು. ಇಂಥದ್ರಲ್ಲಿ ಫೇವರೇಟ್ ಹೀರೋ ಹುಟ್ಟು ಹಬ್ಬ ಅಂತ ಅಂದ್ರೆ ಅಭಿಮಾನಿಗಳು ಸುಮ್ಮನೆ ಕೂರ್ತಾರ? ಏರಿಯಾ ತುಂಬೆಲ್ಲ ಫ್ಲೆಕ್ಸ್ ಹಾಕಿ, ಕಟ್ಔಟ್ ನಿಲ್ಲಿಸಿ, ಹಾರ ಹಾಕಿ, ಕೇಕ್ ಕಟ್ ಮಾಡಿ ಸಂಭ್ರಮಿಸೋದ್ರಲ್ಲಿ ಅಭಿಮಾನಿಗಳಿಗೆ ಏನೋ ಒಂಥರ ಸಂಭ್ರಮ. ಆದರೆ ಈ ಸಂಭ್ರಮಕ್ಕೆ ಯಾರ ದೃಷ್ಟಿ ತಾಕಿತು ಏನೋ, 3 ಅಭಿಮಾನಿಗಳು ದುರಂತ ಸಾವು ಕಂಡಿದ್ದಾರೆ. ಜನವರಿ 8 ಈ ದಿನ ಯಶ್ ಅಭಿಮಾನಿಗಳಿಗೆ ಹಬ್ಬದ ದಿನ. ಯಾಕಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಈ ದಿನ ಯಶ್ ಹುಟ್ಟು ಹಬ್ಬ. ಕನ್ನಡ ಚಲನಚಿತ್ರದಲ್ಲಿ ಸ್ವಂತ ಬಲದ ಮೇಲೆ ಬೆಳೆದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಾ ಇರುವ ರಾಖಿ ಬಾಯ್ಗೆ ಇನ್ನಿಲ್ಲದಂತೆ ಅಭಿಮಾನಿಗಳ ಸಂಖ್ಯೆ ಏರುತ್ತಲೇ ಇದೆ. ಜನವರಿ 8 ಅಂದ್ರೆ ಯಶ್ ಅವರು ಹುಟ್ಟು ಹಬ್ಬವನ್ನ ನಾನು ಆಚರಿಸಿಕೊಳ್ಳೋದಿಲ್ಲ, ನಾನು ಊರಲ್ಲೇ ಇರೋದಿಲ್ಲ, ಕೆಲಸದ ನಿಮಿತ್ತವಾಗಿ ಲಂಡನ್ಗೆ ಹೋಗ್ತಾ ಇದ್ದೇನೆ ಎಂದು ನಟ ಯಶ್ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು. ಆದರೆ ಈ ದಿನ ನಡೆದ ಅಭಿಮಾನಿಗಳ ದುರಂತ ಸಾವು ಯಶ್ ಅವರಿಗೆ ಆಘಾತ ನೀಡಿದೆ. ಅಷ್ಟಕ್ಕೂ ಅಭಿಮಾನಿಗಳಿಗೆ ಆಗಿದ್ದಾದ್ರೂ ಏನು? ಚಂದಿರನ ಬೆಳಕು, ಚುಮು ಚಳಿ. ಇಡೀ ರಾತ್ರಿ ಯಶ್ ಅಭಿಮಾನಿಗಳು ಯಶ್ ಅವರ ಹುಟ್ಟಿದ ಹಬ್ಬದ ಬೆನ್ನಲ್ಲೇ ಏರಿಯಾ ತುಂಬೆಲ್ಲ 15ಕ್ಕೂ ಹೆಚ್ಚು ಫ್ಲೆಕ್ಸ್ಗಳನ್ನ ಹಾಕಿ, ಹೂಹಾರ ಹಾಕಿ, ಪಟಾಕಿ ಹೊಡೆದು, ಕೇಕ್ ಕಟ್ ಮಾಡಿ ಸಂಭ್ರಮಿಸೋಣ ಅಂತ ಅಭಿಮಾನಿಗಳು ಸಜ್ಜಾಗಿದ್ರು. ಯಶ್ ಫೋಟೋ ಹೊಂದಿರುವ ಮೊದಲ ಕಟ್ಔಟ್ನ ನಿಲ್ಲಿಸಲು 6ರಿಂದ 8 ಜನ ಅಭಿಮಾನಿಗಳು ಮುಂದಾಗ್ತಾರೆ. ಈ ಸಮಯದಲ್ಲಿ ಕಟ್ಔಟ್ ಅತಿಯಾದ ಎತ್ತರವಿರೋದ್ರಿಂದಾಗಿ ಬ್ಯಾಲೆನ್ಸ್ ತಪ್ಪಿ ವಿದ್ಯುತ್ ತಂತಿ ತಗಲಿ ಶಾಕ್ ಹೊಡೆದು 3 ಜನ ಸಾವನ್ನಪ್ಪಿದ್ರೆ 3 ಜನರಿಗೆ ಗಾಯಗಳಾಗಿವೆ. ಈ ಒಂದು ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೋರಣಗಿರಿ ಗ್ರಾಮದಲ್ಲಿ ನಡೆದಿದೆ. ಸಂಭ್ರಮದಲ್ಲಿದ್ದ ಮಕ್ಕಳನ್ನ ಕಂಡು ಕುಟುಂಬಸ್ಥರು ಸಂಭ್ರಮಿಸಿದ್ರು. ಆದರೆ ಈ ಸಂಭ್ರಮಕ್ಕೆ ಯಾರ ದೃಷ್ಟಿ ತಾಕಿತೋ ಏನೋ, 3 ಜನ ದುರಂತ ಸಾವಿಗೀಡಾಗಿದ್ದಾರೆ. ಈಗ ಸಂಭ್ರಮದಲ್ಲಿದ್ದ ಕುಟುಂಬಸ್ಥರ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಇನ್ನು ಈ ಸುದ್ದಿ ತಿಳಿದ ನಟ ಯಶ್ ಬೇಸರಗೊಂಡು ಸಾವನ್ನಪ್ಪಿದ ಅಭಿಮಾನಿಗಳ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ಲಂಡನ್ನಿಂದ ಹಿಂದಿರುಗಿದ್ದಾರೆ. ಕೇಳಿದ್ರಲ್ಲ, ಇದನ್ನ ಅಭಿಮಾನದ ಹುಚ್ಚು ಎನ್ಬೇಕಾ ಅಥವಾ ಆ ಅಭಿಮಾನಕ್ಕೆ ತಾಕಿದ ದೃಷ್ಟಿ ಎನ್ಬೇಕಾ ಗೊತ್ತಿಲ್ಲ. ಆದರೆ ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಏನೇ ಆಗಲಿ, ನಿಮ್ಮ ಫೇವರೇಟ್ ಹೀರೋ ಹೀರೋಯಿನ್ ಮೇಲೆ ಅಭಿಮಾನವಿರಲಿ, ಆದರೆ ಅತಿಯಾಗುವಾಗ ಒಮ್ಮೆ ನಿಮ್ಮ ಕುಟುಂಬವನ್ನು ನೆನಪಿಸಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.